ನಮಸ್ಕಾರ ರೀ ಎಲ್ಲರಿಗೂ. ಸದ್ಯ ನೀವೇನು ನೋಡ್ಲತ್ತಿರಲ್ಲ, ಒಂದು ಇದು ಮತ್ತು ಹಿಂದೆ ಎರಡು ಬೀಜದ ಹುರಿಗಳು ಅದಾವೆ ರೀ. ಸದ್ಯ ಆಕಳ ಮೇಲೆ ಬಿಡಕ್ಕೆ ಪ್ರಾರಂಭ ಅದಾವೆ ರೀ. ಇವು ಇರೋದ ಮೈನಟ್ಟಿ ಒಳಗೆ ಅದಾವೆ ರೀ. ಮೈನಟ್ಟಿ ಒಳಗೆ ಕೋಸಾಕೆಲಾರ್ ಜಾತಿ ಒಂದು 2 ಬೀಜದ ಹುರಿಗಳು ಅದಾವೆ. ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳ್ಕೊಂಡು ಬರ್ರಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ತಮ್ಮ ಬಗ್ಗೆ ಪರಿಚಯ ಹೇಳ್ರಲ್ಲ. ರವಿ ಅಣ್ಣಪ್ಪ ಶೆಟ್ಟರ್, ಸೆಕೆಂಡ್ ಮೈನಟ್ಟಿ. ಹಾಂ, ತಾಲೂಕು ಅಥಣಿ, ಜಿಲ್ಲಾ ಬೆಳಗಾವಿ. ಹಾಂ. ಮತ್ತು ಇದು ನೀವು ಹುರಿಯನ್ನು ಇದನ್ನ ಯಾವಾಗಿನ ತಂದಿರಿ, ಯಾವಾಗ ಹಿಡಿದು ಸ್ಟಾರ್ಟ್ ಆಗಿತ್ತು ರೀ ಇದೆಲ್ಲ? ಇದು ಈ ಹೊರಿ ತಂದು 2 ವರ್ಷ ಆಯ್ತು ರೀ. ನಿನ್ನ ಫೆಬ್ರವರಿ 3ಕ್ಕೆ ಇದನ್ನ. ಹಾಂ, ಇದನ್ನ ತಂದು ಮೊದಲು ಮಾಡ್ಲತ್ತ 20 ವರ್ಷ ಆಯ್ತು. ನಾವು 20 ವರ್ಷದಿಂದ ಈ ಗೂಳಿ ಕಟ್ತೀರಿ. ಅಂತ ಇದು ಸದ್ಯ ಆಕಳ ಮೇಲೆ ಬಿಡ್ಲಕ್ಕೆ ಚಾಲು ಐತಿ. ಚಾಲು ಐತಿ ಸದ್ಯ. ಈಗ ಆಕಳ ಎಷ್ಟು ಆಗ್ಯಾವ್ರಿ ಇದು 2 ವರ್ಷದಾಗ? ಇದಕ್ಕೆ 800 ಆಕಳಾಗ್ಯಾವ. ಈಗ 800 ಆಕಳ ಆಗ್ಯಾವ. ಒಂದು ಆಕಳಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? 1,000 ರೂಪಾಯಿ ತಗೋತೀವಿ. 1,000 ರೂಪಾಯಿ. ಇಲ್ಲಿ ಮನೆಗೆ ಬರ್ಬೇಕೇನ್ರಿ? ಅಂತ ಮನೆಗೆ ಬಂದ್ರೆ 1000, ಹೊರಗೆ ಹೋದ್ರೆ 1000. ಹೊತ್ತಕ್ಕೆ ಮ್ಯಾಗ ಗಾಡಿ ಬಾಡಿಗೆ ಕೊಡ್ತಾರೋ, ಹೋರಿ 1000. ಹಾಂ, ಹೋರಿಗೆ 1000 ರೂಪಾಯಿ ಆ ಗಾಡಿ ಬಾಡಿಗೆ ಕೊಡ್ತೀರಿ. ಮತ್ತು ಇಲ್ಲಿ ನಿಮ್ಮ ಬರ್ಬೇಕಂದ್ರೆ ಇಲ್ಲಿ ಪತ್ತ ನಿಮ್ಮದು ಎಲ್ಲಿ ರೀ? ಮೈನಟ್ಟಿ ಒಳಗೆ ಯಾವ ಕಡೆ ಬರ್ಬೇಕು? ಒಳಗೆ ಊರು ತೆಳ್ಯಾಕಿದ್ವಿ ನಾವು. ಪಾರ್ತ್ನಾಳಿ ಕಡೆದು ಬಂದ್ರೆ 5 ಕಿಲೋಮೀಟ್ರ, ಹತ್ತನಿ ಕಡೆದು ಬಂದ್ರೆ 10 ಕಿಲೋಮೀಟ್ರ. ಮೈನಟ್ಟಿ ಊರಿಗೆ ಹಚ್ಚಿ ತೆಳಗಡೆ ಮಗಲ ಇದೀವಿ. ರೋಡ್ ಮ್ಯಾಗ ಐತಿ ಮೆಟ್ಟ, ರೋಡ್ ಮ್ಯಾಗ ಇದೀವಿ. 2 ಹೋರಿ ಅದಾವ್ರಿ. 2 ಹೋರಿ ಇದಾವೆ. ಒಂದು ಬೀಳ್ದೈತಿ, ಒಂದು ಕೋಸ ಕೆಲಾರಿ ಮಾಸ್ ಐತಿ. ಕೋಸ ಒಂದು ಐತ್ರಿ, ಪಾಂಡ್ರ ಒಂದು ಐತಿ. ಅದು ಪಾಂಡ್ರ ಹಲ್ಲಾಗಿ ಹೆಂಗೆ ಐತ್ರಿ? ಅದು ಪಾಂಡ್ರ ಈಗ 4 ಆಗೈತಿ. 4 ಹಾಂ. ಎಷ್ಟು ದಿನ ಐತ್ರಿ ಅಂತಂದ್ರಿ? ಅದನ್ನ ತಂದು 6 ತಿಂಗಳಾಯ್ತು. 6 ತಿಂಗಳು. 6 ತಿಂಗಳದಾಗ ಅದಕ್ಕೆ ಆಕಳ ಎಷ್ಟಾಗಿದ್ದಾವ್ರಿ? ಆ ಹೋರಿಗೆ 6 ತಿಂಗಳದಾಗ ಈಗ 120 ಆಕಳಿಗೆ. 120 ಆಕಳಿಗೆ. ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಆಕಳಿಗೆ? ಅದಕ್ಕೂ 1,000 ತಗೋತೀವಿ. 1,000 ರೂಪಾಯಿ. ಇದನ್ನ ಬಿಟ್ಕೊಲಿ, ಅದನ್ನ ಬಿಟ್ಕೊಲಿ. ಅವ್ರು ಯಾವ್ದು ಬಿಡತ್ತಾರ ಅದಕ್ಕೂ ಎರಡಕ್ಕೂ 1,000. 1,000 ರೂಪಾಯಿ. ಹಾಂ. ಮತ್ತು ಗರ್ಭೋಶ ಸೇವನೂ ಐತಿ? ಗರ್ಭೋಶ ಸೇವನ ಐತಿ. ಮನೆ ಗಾಡಿ ಐತಿ ನಮ್ಮದ. ಗರ್ಭೋಶ ಸೇವನ ಐತಿ. ಹೊತ್ತಕ್ಕೆ ಮ್ಯಾಗ ಹತ್ತಿರದ ಏನು ಬಾಡಿಗೆ ಇರ್ತದೆ, ಬಾಡಿಗೆ ಹುರಿದು 1,000 ಚಾರ್ಜ್. ಹಾಂ. ಮತ್ತು ಈಗ ನೀವು ಇಲ್ಲೇ ಅಷ್ಟೆಲ್ಲ ಆಕಳ ಕಡಿಸ್ತಿರಲ್ಲ, ಆ ಮನೆಗೆ ಹೋಗಿ ಕಟ್ಸೋದು ಚಲೋ ಅನ್ರಿ ಏನು ಇಲ್ಲೇ ತೊಗೊಂಬರೋದು? ನಿಮಗೆ ಯಾವಾಗ ಇಲ್ಲೇ ಬಂದ್ರೆ ನಮ್ಗೆ ತೊಡ್ದಂಗೆ ಕೆಲಸ ಐತಿ, ಎಲ್ಲ ಆಗತೈತಿ. ಪಾಪ ಒಬ್ಬರು ಆಕಳ ಬರಂಗಿಲ್ಲ. ಬರಲ್ದವ್ರು ಆಕಳ ಅಂತ ಫೋನ್ ಹಚ್ಚಿರಂದ್ರೆ ಗರ್ಭೋಶ ಸೇವ ಮಾಡಿ ನೀವು ಅವ್ರ ಆಕಳ ಬರ್ತಾವಂದ್ರೆ ಹಿಡ್ಕೊಂಡು ಬರತ್ತೆ ಹೇಳ್ತೀವಿ ನಾವು. ಹಾಂ. ಬರಂಗಿಲ್ಲ ಅಂದ್ರೆ ಅಟ್ಟ ಬರಲ್ಲ ಅಂದ್ರೆ ನೀವು ಅವ್ರ ಮನೆಗೆ ಹೋಗ್ತೀರಿ. ಮತ್ತು ಇವು ಇಷ್ಟು ಬೀಜದ ಹುರುಗಳನ್ನ ಸಂಭಾಳನೆ ಯಾವ ಥರ ಮಾಡ್ತೀರಿ ನೀವು? ಮೇಂಟೆನ್ಸ್ ಅದು ಎಲ್ಲ? ಮೇಂಟೆನ್ಸ್ ಏನು, ಮೇವ, ನೀರ, ಮುಸ್ರಿ, ಟೈಮ್ ಟು ಟೈಮ್ ನೀರ, ಹಾಂ, ಮುಸ್ರಿ ತೊಳೆದು ಅದು ಏನಾಯ್ತು ಮಾಡಬೇಕಲ್ಲ. ಹಾಂ. ಮತ್ತು ಈಗ ಕುಲ್ಲಾ ಹುರಿಗಳ್ಗಿಂತ ಇವಕ್ಕೆ ಭಾಳ ಡಿಫ್ರೆನ್ಸ್ ಇರ್ತೈತ್ಲ? ಹೊರಿ ಹುಡುಗ ಇರ್ತೈತೆ, ಕ್ಯಾನ್ಸರ್ ಹೆಚ್ಚು ಕಮ್ಮಿ ವ್ಯವಸ್ಥೆ ಇದ್ದವ್ರು ಇರ್ತದೆ. ಹುಡಾನ ಮೇವ್ತಿದ್ದೈತಿ ತಾನೆ ಹಸಿತಾನೆ. ಹೊಟ್ಟೆ ಹೊಟ್ಟಿಸ್ತೈತಿ. ಇದಕ್ಕೇನು ಹುಡುದಿಲ್ಲ, ಏನಿಲ್ಲ. ಎಲ್ಲಾರ ಒಂದು 2 ಕಿಲೋಮೀಟರ್ ತಿರುಗಾಡ್ಕೊಂಡು ಬಂದ್ರು ಇಲ್ಲ ರೀ. ಇಲ್ಲ, ಖಾಲಿ ಇದ್ದವ್ರು ತಿರುಗಾಡ್ಕೊಂಡು ಬರ್ತಾರೆ. ಖಾಲಿ ಇಲ್ದವ್ರು ಯಾರು ತಿರುಗಾಡ್ತಾರೆ ಅಂತ ಎಲ್ಲಾರು ಗಾಡಿ ಹೂಡ್ರು ಅಟ್ ಮಾಡ್ತಾರೆ. ಅವು ಹೂಡ್ಲಾಕ ಬೇಕು, ಭಾಳ ಇಲ್ತು. ಜರ ಹೂಡ್ರು ಅಂದ್ರೆ ಅಂತ ಶರೀರ ಚಲೋ ಉಳಿದಿ. ಶರೀರ ಚಲೋ ಇರ್ತಾವ್ರ ಗುಳಿವು. ಮತ್ತು ಈಗ ನೀವು ಆಕಳ ಸಾಕಿದವ್ರು ಇರ್ತಾರಲ್ಲ, ನಿಮ್ಮ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಚಲೋ ಹೊರಲಿ ಕಟ್ಟಿಸ್ಬೇಕು. ಅವ್ರು ಎಲ್ಲಿ ಕಟ್ಸೋರ್ಗ ನಾವು ನಮ್ಮಲ್ಲಿ ಕಟ್ಸರತ್ತಂದು ಹೇಳಂಗಿಲ್ಲ. ಆಕಳದವ್ರಿಗೆ ಅವ್ರ ಭಕ್ತಿ ಕಾರಣ ಎಲ್ಲಿ ಬೇಕಾದಲ್ಲಿ ಓದ್ ಕಟ್ಸ್ಕೊಂಬರ್ರಿ. ಅವ್ರ ಒಟ್ಟು ತುಂಬಿಸಬಾರದು, ಚಲೋ ಹೊರಲಿ ಕಟ್ಸ್ಬೇಕು. ಒಟ್ಟು ಹೋರಿಗೆ ಪಾರಾಕ್ ಮಾಡಿ ಕಟ್ಸ್ಬೇಕು. ಕರ ಎಲ್ಲಿ ಯಾವ ಹೋರಿಗೆ ಚಲೋ ಬೀಳ್ತಾವೆ ಏನಿಲ್ಲ, ಅದನ್ನ ಪಾರಾಕ್ ಮಾಡಿ ಅದನ್ನ ವಿಚಾರ ಮಾಡ್ಕೊಂಡು ಕಟ್ಸ್ಬೇಕು. ಮತ್ತೊಮ್ಮೆ ತಮ್ಮ ಸಂಪೂರ್ಣ ಪರಿಚಯ ಹೇಳ್ರಿ. ನನ್ನ ಹೆಸರು ರವಿ ಅಣ್ಣಪ್ಪ ಶೆಟ್ಟರ್, ಸೆಕೆಂಡ್ ಮೈನಟ್ಟಿ, ಪೋಸ್ಟ್ ಅಬ್ಯಾಳ, ತಾಲೂಕು ಅಥಣಿ, ಜಿಲ್ಲಾ ಬೆಳಗಾವಿ. ನನ್ನ ಮೊಬೈಲ್ ನಂಬರ್ 7353171140. ಈ ನಂಬರ್ ಆಕಳದವ್ರು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ವಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರುತ್ತೆ. ಯಾವಾಗ ಬೇಕಾ ಎನಿ ಟೈಮ್ ಮಾಡಲಿ. ಅವ್ರು 24 ತಾಸು ಯಾವಾಗ ಬೇಕಾದಾಗ ಅಂದ್ರೆ ಫೋನ್ ಹಚ್ಚಿ. ಇವು ಏನು ಮಾರಾಟಕ್ಕೆ ಅದು ಅದಾವನ್ರಿ? ಏನು ಇಲ್ಲ, ಮಾರಾಟಕ್ಕಿಲ್ಲ. ಅಷ್ಟು ಆಕಳ ಮೇಲೆ ಬಿಡಕ್ಕೆ ಅಷ್ಟೇ ಅದೇ 2 ರೀ? 2. ಬರೋಬರಿ. ಈ ಥರ ಅವರ ಏನು ಹುರಿಗಳನ್ನ ಸಾಕಿದ್ದಾರಲ್ಲ ಆ ಮಾಲೀಕರ ಅವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿರಿ. ಆಕಳದವ್ರು ಯಾರಿಗಾದ್ರೂ ಹಂಗೆ ಇಂಟ್ರೆಸ್ಟ್ ಇದ್ದವ್ರು ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಬಂದ್ರಿ ಇಲ್ಲಿ ಬಂದ್ರೆ ಕಟ್ಸ್ಕೊಂಡ್ರೆ ನಡೀತೈತ್ರಿ. ಮತ್ತು ನಿಮಗೆ ಗರ್ಭೋಶ ಸೇವನೂ ಐತ್ರಿ. ಅದಕ್ಕೆ ಮಾಹಿತಿಗಾಗಿ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ. ಧನ್ಯವಾದ.